ಆತ್ಮೀಯರೇ, ಇಂದು ನಮ್ಮ ದೇವಾಲಯವು ಕರುಣೆಯ ಮಧ್ಯಸ್ಥ ಎಂದೇ ಹೆಸರಾಗಿರುವ ಸಂತ ವಿನ್ಸೆಂಟ್ ಡಿ ಪಾಲರ ಹಬ್ಬವನ್ನು ಆಚರಿಸುತ್ತಿದೆ. ಬನ್ನಿರಿ, ಬಡವರ ಹಾಗೂ ನಿರ್ಗತಿಕರ ಬಳಿಗೆ ಹೋಗೋಣ. ಅಲ್ಲಿ ನೀವು ದೇವರನ್ನು ಕಾಣುವಿರಿ. ಪರರಿಗೆ ನೀವು ಸೇವೆಯನ್ನು ಮಾಡಿದರೆ ಸ್ವರ್ಗದಲ್ಲಿ ನಿಮಗೆ ಪ್ರತಿಫಲ ದೊರಕುವುದು. ಇದು ಸಂತ ವಿನ್ಸೆಂಟ್ ಡಿ ಪಾಲರ ಮಾತುಗಳು. ಬಡವರ ಹಾಗೂ ನಿರ್ಗತಿಕರ ಸಂತರಾದ ಸಂತ ವಿನ್ಸೆಂಟ್ ಡಿ ಪಾಲ್ ಅವರನ್ನು ಪರಸ್ನೇಹದ ಹಾಗೂ ಪರೋಪಕಾರದ ಸ್ವರ್ಗೀಯ ಮಧ್ಯಸ್ಥನೆಂಬ ಪದವಿಯನ್ನು ನೀಡಿ ತಾಯಿ ಧರ್ಮಸಭೆಯು ಗೌರವಿಸುತ್ತದೆ. ಕ್ರಿಸ್ತಶಕ 1581 ಏಪ್ರಿಲ್ 24ರಂದು ಫ್ರಾನ್ಸಿನ ಪೋ ಎಂಬ ಗ್ರಾಮದಲ್ಲಿ ಒಂದು ಕ್ರೈಸ್ತೀಯ ಬಡ ಕುಟುಂಬದಲ್ಲಿ ತಂದೆ ಜೀನ್ ಡಿ ಪಾಲರ ಹಾಗೂ ತಾಯಿ ಬೆಲ್ಟ್ರಾನ್ಸ್ರ 6 ಮಕ್ಕಳಲ್ಲಿ 3ನೇ ಮಗನಾಗಿ ಸಂತ ವಿನ್ಸೆಂಟ್ ಡಿ ಪಾಲ್ ಜನಿಸಿದರು. ಬಾಲ್ಯದಲ್ಲಿಯೇ ಅತಿ ಸಮರ್ಥನಾದ ವಿನ್ಸೆಂಟರಿಗೆ ಪ್ರಾಥಮಿಕ ವಿದ್ಯಾಭ್ಯಾಸ ನೀಡಲು ಬಡ ತಂದೆ ತಾಯಿಗೆ ಬಹಳ ಕಷ್ಟವಾಯಿತು. ನಂತರ ಗ್ರಾಮದ ಇತರ ಮಕ್ಕಳ ಹಾಗೆ ವಿನ್ಸೆಂಟ್ ಡಿ ಪಾಲರು ಕೂಡ ಕುರಿಗಳನ್ನು ಆಡುಗಳನ್ನು ಮೇಯಿಸುವ ಕೆಲಸಕ್ಕೆ ಮುಂದಾದರು. ಮಕ್ಕಳನ್ನೆಲ್ಲ ಒಟ್ಟುಗೂಡಿಸಿ ಪ್ರಾರ್ಥಿಸುವುದು, ಮಕ್ಕಳಿಗೆ ಒಳ್ಳೆಯ ಕಾರ್ಯಗಳನ್ನು ಹೇಳಿಕೊಡುವುದು, ಹೆಚ್ಚು ಹುಲ್ಲು ಸಿಗುವ ಕಡೆಗಳಲ್ಲಿ ಆಡು ಕುರಿಗಳನ್ನು ಮೇಯಿಸುವುದು, ಈ ಸ್ವಭಾವಗಳೆಲ್ಲವೂ ಇತರ ಮಕ್ಕಳಿಗಿಂತ ವಿನ್ಸೆಂಟರನ್ನು ವಿಭಿನ್ನಗೊಳಿಸುವ ಪ್ರತ್ಯೇಕ ಗುಣಗಳಾಗಿತ್ತು. ಮಗನನ್ನು ಕ್ರೈಸ್ತೀಯ ಸಭೆಯ ಒಬ್ಬ ಪುರೋಹಿತನನ್ನಾಗಿ ಮಾಡಬೇಕೆಂದು ತಂದೆ ಜೀನ್ ಡಿ ಪಾಲರ ದೊಡ್ಡ ಆಸೆಯಾಗಿತ್ತು. ಆ ಕಾಲದಲ್ಲಿ ಪೌರೋಹಿತ್ವ ಎಂಬುದು ಒಂದು ಸೇವೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಒಂದು ಕೆಲಸ ಎಂದು ಪರಿಗಣಿಸಲಾಗಿತ್ತು. ಇದರ ಪರಿಣಾಮವಾಗಿ ಅವರನ್ನು ಫ್ರಾನ್ಸಿಸ್ಕನ್ ಸನ್ಯಾಸಿಗಳು ನಡೆಸುತ್ತಿದ್ದ ಕಲಾಲಯಕ್ಕೆ ಸೇರಿಸಲಾಯಿತು. ಅಲ್ಲಿ ಅವರು ಪೌರೋಹಿತ್ಯಕ್ಕೆ ಅಗತ್ಯವಾದ ಶಿಕ್ಷಣವನ್ನು ಪಡೆದರು. ವಿನ್ಸೆಂಟ್ ಡಿ ಪಾಲರು ಬೆಳೆಯುತ್ತಿದ್ದಂತೆ ಅರಿವಿನಲ್ಲಿ, ದೈವಶಾಸ್ತ್ರದಲ್ಲಿ ಅಪಾರ ಜ್ಞಾನವನ್ನು ಪಡೆದರು. ಆಗಲೇ ಅವರು ಪರರಿಗೆ ಸಹಾಯವನ್ನು, ದಾನ ಧರ್ಮವನ್ನು ಮಾಡುತ್ತಿದ್ದರು. ಹೀಗೆ ಅವರನ್ನು ನಿರ್ಗತಿಕರ ಆಶಾ ಗೋಪುರವೆಂದು ಕರೆಯಲಾಗುತ್ತಿತ್ತು. ಮುಂದೆ ಕ್ರಿಸ್ತಶಕ 1600ರಲ್ಲಿ ಅವರು ಫ್ರಾನ್ಸಿಸ್ಕನ್ ಸಭೆಯ ಪುರೋಹಿತ ಪಟ್ಟವನ್ನು ಪಡೆದರು. ಆದರೆ ತಮ್ಮ ಪಟ್ಟದ 2 ವರ್ಷಗಳ ಹಿಂದೆ ತಮ್ಮ ತಂದೆಯಾದ ಜೀನ್ ಡಿ ಪಾಲ್ ಅವರನ್ನು ಕಳೆದುಕೊಂಡರು. ಹೀಗಾಗಿ ಹೇಗಾದರೂ ಸ್ವಲ್ಪ ಆಸ್ತಿಯನ್ನು ಮಾಡಿ ಕುಟುಂಬದವರಿಗೆ ಸಹಾಯ ಮಾಡಬೇಕು ಎಂಬ ಆಲೋಚನೆ ಅವರಲ್ಲಿ ಮೂಡಿತು. ಇದಕ್ಕಾಗಿ ಅವರು ಹಲವಾರು ರೀತಿಯಲ್ಲಿ ಪರಿಶ್ರಮಿಸಿದರು. ಆದರೆ ಅದೆಲ್ಲವೂ ವ್ಯರ್ಥವಾಯಿತು. ನಂತರ ಅವರ ಜೀವನದಲ್ಲಿ ನಡೆದ ದೌರ್ಭಾಗ್ಯಕರವಾದ ಕೆಲವು ಸನ್ನಿವೇಶಗಳು ಅವರನ್ನು ಮನಪರಿವರ್ತನೆಗೂ ಹಾಗೂ ಕ್ರಿಸ್ತನ ಅನುಭವಗಳ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಿತು. ಕ್ರಿಸ್ತಶಕ 1605ರಲ್ಲಿ ಮಾರ್ಸೆಲ್ಸ್ ಎಂಬ ಊರಿನಿಂದ ಹಡಗು ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಸಮುದ್ರ ಮಧ್ಯೆ ಕಳ್ಳರ ಗುಂಪೊಂದು ಹಡಗನ್ನು ಮುತ್ತಿಗೆ ಹಾಕಿತು. ಅವರು ಹಡಗಿನಲ್ಲಿದ್ದ ನಾವಿಕರನ್ನು ಹಾಗೂ ಹಲವಾರು ಯಾತ್ರಿಕರನ್ನು ಕೊಂದು ಹಾಕಿದರು. ಕೆಲವರನ್ನು ಸರಪಣಿಗಳಿಂದ ಬಂಧಿಸಿ ನಗರ ಮಧ್ಯದಲ್ಲಿ ತಂದು ಜೀತಕ್ಕಾಗಿ ಹರಾಜು ಹಾಕಿದರು. ಹೀಗೆ ಕೊನೆಗೆ ಒಬ್ಬ ಮೀನು ಹಿಡಿಯುವವನು ವಿನ್ಸೆಂಟ್ ಡಿ ಪಾಲ್ ಅವರನ್ನು ಹರಾಜಿನಲ್ಲಿ ಬೆಲೆಗೆ ಖರೀದಿಸಿದನು. ಆದರೆ ವಿನ್ಸೆಂಟ್ ರವರು ಮೀನು ಹಿಡಿಯುವುದರಲ್ಲಿ ಬಹಳ ಅಸಮರ್ಥರೆಂದು ತಿಳಿದು ಆ ಮೀನುಗಾರ ಅವರನ್ನು ಒಬ್ಬ ಮುಸ್ಲಿಂ ಪುರೋಹಿತನಿಗೆ ಮಾರಿಬಿಟ್ಟನು. ವಿನ್ಸೆಂಟ್ರ ಪ್ರಾರ್ಥನಾ ಜೀವನ ಮುಸ್ಲಿಂ ಪುರೋಹಿತನನ್ನು ಬಹಳವಾಗಿ ಆಕರ್ಷಿಸಿತು. ಅವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. ಮುಸ್ಲಿಂ ಪುರೋಹಿತನ ಮರಣಾನಂತರ ವಿನ್ಸೆಂಟರನ್ನು ಒಬ್ಬ ಕೃಷಿಕಾರನಿಗೆ ಮಾರಲಾಯಿತು. ವಿಲಿಯಂ ಎಂಬ ಹೆಸರುಳ್ಳ ಈ ಕೃಷಿಕಾರ ಮೊದಲು ಒಬ್ಬ ಕ್ಯಾಥೋಲಿಕ್ ಸನ್ಯಾಸಿಯಾಗಿದ್ದನು. ಆದರೆ
ಅವನು ಮತಾಂತರಗೊಂಡು ಒಬ್ಬ ಮೊಹಮ್ಮದೀಯನಾಗಿ ಜೀವಿಸುತ್ತಿದ್ದನು. ಕೊನೆಗೆ ಪುನಃ ಅವನು ಮನಪರಿವರ್ತನೆಗೊಂಡು ಕ್ಯಾಥಲಿಕ್ ಸಭೆಗೆ ಹಿಂದಿರುಗಲು ವಿನ್ಸೆಂಟ್ ಡಿ ಪಾಲರು ಕಾರಣವಾದರು. ಕ್ರಿಸ್ತಶಕ 1607ರಲ್ಲಿ ತಾನಿದ್ದಂತಹ ಎಲ್ಲ ಅಪಾಯಕರವಾದ ಸನ್ನಿವೇಶಗಳಿಂದ ಸಾಹಸಕರವಾಗಿ ತಪ್ಪಿಸಿಕೊಂಡು ವಿಲಿಯಂನೊಂದಿಗೆ ಅವಿಗ್ನೋನಿ ಎಂಬಲ್ಲಿಗೆ ತಲುಪಿ ಅಂದಿನ ಕಾರ್ಡಿನಲ್ ಆಗಿದ್ದ ಮೌಂಟೇರಿಯೋ ಅವರನ್ನು ಭೇಟಿ ಮಾಡಿ ಎಲ್ಲ ವಿಷಯಗಳನ್ನು ವಿಸ್ತರಿಸಿದರು. 2 ವರ್ಷಗಳಿಂದ ಮಾಡಲಾಗದಿದ್ದ ಪುರೋಹಿತ ಕರ್ತವ್ಯವನ್ನು ನವೀಕರಿಸಲಾಯಿತು. ಅಲ್ಲಿಂದ ಮುಂದಕ್ಕೆ ಅವರ ಜೀವನ ಪೂರ್ತಿಯಾಗಿ ಕ್ರಿಸ್ತರಿಗೆ ಸಮರ್ಪಿಸಿದರು. ಅದು ಒಬ್ಬ ಸಂತನ ಜೀವನದ ಬೆಳವಣಿಗೆಯ ಆರಂಭವಾಗಿತ್ತು. ಅವರು ಬಹಳ ಸಮಯವನ್ನು ಉಪವಾಸಗಳಲ್ಲೂ ದಾನ ಧರ್ಮಗಳಲ್ಲೂ ಪ್ರಾರ್ಥನೆಗಳಲ್ಲೂ ಕಳೆಯುತ್ತಿದ್ದರು. ಒಮ್ಮೆ ಪ್ಯಾರಿಸಿನ ಒಬ್ಬ ಅಧಿಕಾರಿ 15,000 ಹಣವನ್ನು ಅವರಿಗೆ ಬಹುಮಾನವಾಗಿ ಕೊಟ್ಟರು. ಆಗ ವಿನ್ಸೆಂಟರು ಆ ಪೂರ್ತಿ ಹಣವನ್ನು ಒಂದು ಆಸ್ಪತ್ರೆಗೆ ದಾನವಾಗಿ ಕೊಟ್ಟುಬಿಟ್ಟರು. ಮುಗ್ಧತೆ, ವಿನಯತೆ, ತಾಳ್ಮೆ, ಕ್ಷಮೆ, ಆತ್ಮಸಂಹಿತೆ ಎನ್ನುವ 5 ಕೃಪಾವರಗಳು ಗೋಲಿಯಾತನನ್ನು ಸೋಲಿಸಲು ದಾವೀದನು ಉಪಯೋಗಿಸಿದ ಕಲ್ಲಿನ ಹಾಗೆ ಎಂದು ವಿನ್ಸೆಂಟ್ ಡಿ ಪಾಲರು ಹೇಳುತ್ತಿದ್ದರು. ಮೊಟ್ಟ ಮೊದಲಿಗೆ ಮಿಷನ್ ಧ್ಯಾನಗಳನ್ನು ಆರಂಭಿಸಿದರು. ಆ ಕಾಲದಲ್ಲಿ ಪ್ಯಾರಿಸಿನ ಹಲವೆಡೆ ಜನರ ಕ್ರೂರತನವು ಹೆಚ್ಚುತ್ತಾ ಜನ ಪಾಪಮಯ ಜೀವನವನ್ನು ನಡೆಸುತ್ತಿದ್ದರು. ವಿನ್ಸೆಂಟರು ಅಂದಿನ ಪ್ಯಾರಿಸಿನ ರಾಣಿಯಾಗಿದ್ದ ಕ್ವೀನ್ ಮಾರ್ಗರೆಟ್ ಅವರ ಆತ್ಮೀಯ ಗುರುವಾಗಿ ನೇಮಕವಾಗಿದ್ದರು. ಕ್ರಿಸ್ತಶಕ 1617 ಜನವರಿ 25ರಂದು ಅವರು ದೇವಾಲಯದಲ್ಲಿ ಪಾಪ ನಿವೇದನೆಯ ಬಗ್ಗೆ ಪ್ರಬೋಧನೆ ನೀಡಿದರು. ಅದರ ಪರಿಣಾಮವಾಗಿ ಅಲ್ಲಿದ್ದ ಎಲ್ಲರೂ ಮನಪರಿವರ್ತನೆಗೊಂಡು ಪಾಪ ನಿವೇದನೆ ಮಾಡಿದರು. ಒಮ್ಮೆ ತಿನ್ನಲು ಆಹಾರವಿಲ್ಲದೆ ಉಡಲು ಬಟ್ಟೆಗಳಿಲ್ಲದ ಒಂದು ಬಡ ಕುಟುಂಬದ ಸ್ಥಿತಿ ನೋಡಿ ಅವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಸಾಧ್ಯವಾದರೆ ಅವರಿಗೆ ಏನಾದರೂ ಸಹಾಯ ಮಾಡಬೇಕೆಂದು ಪೂಜೆಯ ಮಧ್ಯದಲ್ಲಿ ಈ ವಿವರವನ್ನು ಪ್ರಸ್ತಾಪಿಸಲಾಯಿತು. ಇದನ್ನು ಕೇಳಿದ ಜನರು ಆ ಕುಟುಂಬಕ್ಕೆ ನೆರವಾದರು. ಅಂದು ಸಂಜೆ ವಿನ್ಸೆಂಟರು ಆ ಮನೆಗೆ ಭೇಟಿ ಕೊಟ್ಟಾಗ ಮನೆ ತುಂಬ ಆಹಾರ ಧಾನ್ಯಗಳು ಹಾಗೂ ವಸ್ತ್ರಗಳಿಂದ ತುಂಬಿ ಹೋಗಿತ್ತು. ಇದು ವಿನ್ಸೆಂಟರಿಗೆ ಆಶ್ಚರ್ಯದ ಅನುಭವವಾಗಿತ್ತು. ಇದನ್ನು ಇನ್ನೂ ಊರ್ಜಿತಗೊಳಿಸುವುದರಿಂದ ಹಲವಾರು ನಿರ್ಗತಿಕರಿಗೆ ನೆರವು ಸಿಗಬಹುದು ಎಂದು ಚಿಂತಿಸಿದರು. ಮುಂದಿನ ವರ್ಷಗಳಲ್ಲಿ ಫ್ರಾನ್ಸಿನ ಚರಿತ್ರೆಯಲ್ಲಿ ವಿನ್ಸೆಂಟ್ ಡಿ ಪಾಲ್ ಅವರು ಮಹತ್ವದ ವ್ಯಕ್ತಿಯಾದರು. ಆ ಕಾಲದಲ್ಲಿ ಯುದ್ಧವು, ಬಡತನವು, ರೋಗವು ಫ್ರಾನ್ಸಿನಲ್ಲಿ ಹೆಚ್ಚುತ್ತಾ ಹೋಯಿತು. ಮುಂದೆ ವಿನ್ಸೆಂಟ್ ಡಿ ಪಾಲ್ ರವರು ಬಡವರು, ರೋಗಿಗಳು ಹಾಗೂ ನಿರ್ಗತಿಕರನ್ನು ಕಾಪಾಡುವುದು, ಅವರಿಗೆ ಸಹಾಯ ಮಾಡುವುದು ನಮ್ಮ ಲಕ್ಷ್ಯ. ಅದಕ್ಕಾಗಿಯೇ ನಾವು ಹುಟ್ಟಿದ್ದು, ಅದಕ್ಕಾಗಿಯೇ ದೇವರು ನಮ್ಮನ್ನು ನೇಮಿಸಿರುವುದು ಎಂದು ಹೇಳಿ ಕ್ರಿಸ್ತಶಕ 1625ರಲ್ಲಿ ಕಾಂಗ್ರಿಗೇಷನ್ ಆಫ್ ಮಿಷನ್ ಎಂಬ ಸನ್ಯಾಸ ಸಮೂಹವನ್ನು ಸ್ಥಾಪಿಸಿದರು. ತದನಂತರ ಸಂತ ಲೂಯಿಸ್ ಡಿ ಮೆರಿಲಾಕ್ ನವರೊಂದಿಗೆ ಸೇರಿ ರೋಗಿಗಳ, ಬಡವರ ಹಾಗೂ ಕೈದಿಗಳ ಸೇವೆ ಮಾಡುವುದಕ್ಕಾಗಿ ಮೊಟ್ಟ ಮೊದಲ ಸನ್ಯಾಸಿನಿ ಸಮೂಹವನ್ನು ರೂಪಿಸಲಾಯಿತು. ಸಂತ ಲೂಯಿಸ್ ಡಿ ಮೆರಿಲಾಕ್ ಅವರ ನೇತೃತ್ವದಲ್ಲಿ ಆ ಸನ್ಯಾಸಿನಿ ಸಮೂಹವು ಜನರ ಹತ್ತಿರ ನೆರವನ್ನು ನೀಡಿ ಹಣವನ್ನು ಸಂಗ್ರಹಿಸುತ್ತಿದ್ದರು. ನಂತರ ವಿನ್ಸೆಂಟರು ಅದನ್ನು ನಿರ್ಗತಿಕರ ಹಾಗೂ ಬಡವರ ಸಹಾಯಕ್ಕೆ ವಿತರಿಸುತ್ತಿದ್ದರು. ಒಮ್ಮೆ ಪ್ಯಾರಿಸಿನ ನಗರದ ಹಾದಿಯಲ್ಲಿ ನಡೆದು ಹೋಗುತ್ತಿರುವಾಗ ಒಬ್ಬ ಮನುಷ್ಯ ಒಂದು ಪುಟ್ಟ ಮಗುವನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲಲು ಮುಂದಾದನು. ಇದನ್ನು ಕಂಡ ವಿನ್ಸೆಂಟರ ಹೃದಯ ನಡುಗಿತು. ಕೂಡಲೇ ಅವರು ಆ ಮನುಷ್ಯನ ಕೈಯಿಂದ ಆ ಮಗುವನ್ನು ರಕ್ಷಿಸಿ ಚಿಕ್ಕ ಮಕ್ಕಳನ್ನು ಸಂರಕ್ಷಿಸುವ ಒಂದು ಸಂಸ್ಥೆಗೆ ಸೇರಿಸಿದರು. ನಂತರ ಯಾರೂ ಗತಿ ಇಲ್ಲದ ಅನಾಥ ಮಕ್ಕಳಿಗಾಗಿ ಉಪವಿಭಾಲಿಕಾ ಸಂಘ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು.
ಹೀಗೆ ಸುಮಾರು 4,000 ಮಕ್ಕಳನ್ನು ಸಮಾಜದ ಕ್ರೂರತೆಯಿಂದ ರಕ್ಷಿಸಲು ವಿನ್ಸೆಂಟ್ ಡಿ ಪಾಲ್ ರವರಿಗೆ ಸಾಧ್ಯವಾಯಿತು. ಮಾರಕವಾದ ರೋಗಗಳಿಂದ ಬಳಲುತ್ತಿದ್ದ ಸಂತ ವಿನ್ಸೆಂಟ್ ಡಿ ಪಾಲರು ಕ್ರಿಸ್ತಶಕ 1660 ಸೆಪ್ಟೆಂಬರ್ 27ರಲ್ಲಿ ದೈವಾಧೀನರಾದರು. ಸೆಂಟ್ ಲಾಜರಸ್ ದೇವಾಲಯದಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರ ಮಾಡಲಾಯಿತು. ಅವರು ಬದುಕಿರುವಾಗಲೇ ಜನರು ಅವರನ್ನು ಒಬ್ಬ ಸಂತರ ಹಾಗೆ ನೋಡುತ್ತಾ ಅವರನ್ನು ಗೌರವಿಸುತ್ತಿದ್ದರು. ಶವ ಸಂಸ್ಕಾರ ನಡೆಯುವುದಕ್ಕಿಂತ ಮುಂಚೆಯೇ ಅವರ ಹೃದಯ ಹಾಗೂ ಕರಳನ್ನು ಒಂದು ಬೆಳ್ಳಿಯ ಬಟ್ಟಲಿನಲ್ಲಿ ಭದ್ರವಾಗಿ ಕಾಪಾಡಲಾಗಿತ್ತು. ವಿನ್ಸೆಂಟ್ ಡಿ ಪಾಲರ ಮರಣ ನಂತರ ಹಲವಾರು ಅದ್ಭುತಗಳನ್ನು ಜನರು ಅಲ್ಲಿ ಕಾಣಲು ಅನುಭವಿಸಲು ಸಾಧ್ಯವಾಯಿತು. ಕ್ರಿಸ್ತಶಕ 1712ರಲ್ಲಿ ಸಂತ ವಿನ್ಸೆಂಟ್ ಡಿ ಪಾಲರ ಸಮಾಧಿಯನ್ನು ತೆರೆದಾಗ 52 ವರ್ಷಗಳಾಗಿದ್ದರೂ ಅವರ ಪಾರ್ಥಿವ ಶರೀರ ಕೊಳೆತು ಹೋಗದೆ ಇರುವುದು ಕಾಣಪಟ್ಟಿತು. ಮುಂದೆ 1729 ಆಗಸ್ಟ್ 13ರಂದು ಪೋಪ್ ಜಗದ್ಗುರುಗಳಾದ ಬೆನೆಡಿಕ್ಟ್ 13 ಅವರು ವಿನ್ಸೆಂಟ್ ಡಿ ಪಾಲರನ್ನು ಆಶೀರ್ವದಿತರು ಎಂಬ ಪಟ್ಟಕ್ಕೆ ಏರಿಸಿದರು. ಮುಂದೆ ಕ್ರಿಸ್ತಶಕ 1737 ಜೂನ್ 16ರಂದು ಪೋಪ್ ಜಗದ್ಗುರುಗಳಾದ ಕ್ಲೆಮೆಂಟ್ 12 ವಿನ್ಸೆಂಟ್ ಡಿ ಪಾಲರನ್ನು ಸ್ವರ್ಗೀಯ ಸಂತರ ಪದವಿಗೆ ಏರಿಸಲಾಯಿತು. ಸಂತ ವಿನ್ಸೆಂಟ್ ಡಿ ಪಾಲರ ಸ್ವರ್ಗೀಯ ಮಾಧ್ಯಸ್ಥಿಕೆಯ ಪ್ರಾರ್ಥನೆಯ ಸಲುವಾಗಿ ಆರಂಭಿಸಲಾದ ವಿನ್ಸೆನ್ಷನ್ ಸಭೆಯು ಹಾಗೂ 1835ರಲ್ಲಿ ಫ್ರೆಂಚ್ ಪಂಡಿತನೂ ಆಶೀರ್ವದಿತನೂ ಆದ ಫ್ರೆಡ್ರಿಕ್ ಓಜಾನಮ್ ಅವರ ನೇತೃತ್ವದಲ್ಲಿ ಸ್ಥಾಪಿಸಲಾದ ಸಂತ ವಿನ್ಸೆಂಟ್ ಡಿ ಪಾಲ್ ಸೊಸೈಟಿ ಎಂಬ ಸಭೆಯು ಇಂದಿಗೂ ಕೂಡ ವಿನ್ಸೆಂಟ್ ಡಿ ಪಾಲರು ಮಾಡಿ ತೋರಿಸಿಕೊಟ್ಟ ಜೀವಕಾರುಣ್ಯ ಕೆಲಸಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಇಲ್ಲದವರಿಗೆ ಕೊಡುವುದರಿಂದ ದೇವರು ನಿಮಗೂ ಹೇರಳವಾಗಿ ಅನುಗ್ರಹಗಳನ್ನು ಕೊಡುತ್ತಾರೆ ಎಂದು ತೋರಿಸಿಕೊಟ್ಟ ಸಂತ ವಿನ್ಸೆಂಟ್ ಡಿ ಪಾಲರ ಹಾದಿಯಲ್ಲಿ ನಾವು ನಡೆಯಲು ಪ್ರಯತ್ನಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಕರುಣೆಯ ಮಧ್ಯಸ್ಥರಾದ ಸಂತ ವಿನ್ಸೆಂಟ್ ಡಿ ಪಾಲರ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.